ಮದುವೆ ಅನ್ನೋದು 108 ಜನ್ಮದ ಪವಿತ್ರ ಅನುಬಂಧ. ಆದರೆ ಇಲ್ಲೊಬ್ಬ ವಂಚಕನಿದ್ದ. ಆತ ಎಂಥವನು ಅಂದರೆ ಶರ್ಟ್ ಬದಲಿಸೋ ರೀತಿ ಹೆಣ್ಣು ಮಕ್ಕಳನ್ನು ಬದಲಿಸುವ ಕಾಮುಕ. ಸಮಾಜದಲ್ಲಿ ದೊಡ್ಡ ಗೌರವ ತಂದುಕೊಡೋ ಇಂಜಿನಿಯರ್ ಅನ್ಕೊಂಡೆ ಹೆಣ್ಣು ಮಕ್ಕಳಿಗೆ ಕೆಡ್ಡ ತೋಡಿದ್ದ ಈ ಖತರ್ನಾಕ್ ಗಿರಾಕಿ. ಈತನ ಹೆಸರು ರವಿ. ತುಮಕೂರು ಮೂಲತಃ. ಈತ ಜಿಗಣಿಯ ಖಾಸಗಿ ಕಂಪನಿಯ ಇಂಜಿನಿಯರ್. 2024 ಜನವರಿಯಲ್ಲಿ ಈತನಿಗೆ ಮೊದಲ ಮದುವೆಯಾಗಿತ್ತು. ಆದರೆ ಪತ್ನಿ ಗರ್ಭಿಣಿಯಾಗುತ್ತಿದ್ದಂತೆ ಪತಿಯ ರಂಗಿನಾಟ ಶುರುವಾಗಿತ್ತು. ಹೌದು ವೀಕ್ಷಕರೇ, ಮೊದಲ ಪತ್ನಿ ಗರ್ಭಿಣಿಯಾದಾಗಲೇ ಮತ್ತೊಬ್ಬಳ ಜೊತೆ ನಿಶ್ಚಿತಾರ್ಥ. ತನಗೆ ಮದುವೆಯಾಗಿಲ್ಲ ಎಂದು ಸುಳ್ಳು ಹೇಳಿ ಅಕ್ಟೋಬರ್ನಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದ. ಈ ವಿಚಾರ ತಿಳಿದ ಮೊದಲ ಪತ್ನಿ ಆ ಹುಡುಗಿಯ ಮನೆಗೆ ಸತ್ಯ ತಿಳಿಸಿದ್ಲು. ಆಗ ಆ ಯುವತಿಯ ಮನೆಯವರಿಂದ ಆ ಕಾಮುಕನಿಗೆ ಸರಿಯಾದ ಧರ್ಮದೇಟು ಬಿದ್ದಿತ್ತು. ಆದರೆ ಏಟು ಬಿದ್ದರೂ ಮತ್ತೆ ಮದುವೆಯಾದ ಇಂಜಿನಿಯರ್ ಕತೆ ಏನಾಯಿತು ಗೊತ್ತೇ? ಮನೆಯವರಿಂದ ಗುದ್ದಿಸಿಕೊಂಡ್ರೂ ಚೂರು ಬುದ್ಧಿ ಕಲಿಯದ ಈತ ಮೊದಲ ಪತ್ನಿ ಹೆರಿಗೆಗೆಂದು ತವರಿಗೆ ಹೋದಾಗ ತನ್ನ ನವರಂಗಿ ಆಟ ಮುಂದುವರೆಸಿದ್ದ. 2025 ಡಿಸೆಂಬರ್ನಲ್ಲಿ ತನಗೆ ಮದುವೆಯೇ ಆಗಿಲ್ಲ ಎಂದು ನಂಬಿಸಿ ಇನ್ನೊಬ್ಬ ಮುಗ್ಧ ಯುವತಿಯ ಕೊರಳಿಗೆ 3ನೇ ಬಾರಿ ತಾಳಿ ಕಟ್ಟಿದ್ದ. ಈ 3ನೆಯ ಮದುವೆಯ ರಹಸ್ಯ ಮೊದಲ ಪತ್ನಿಗೆ ಗೊತ್ತಾಗುತ್ತಿದ್ದಂತೆ ಕುಟುಂಬ ಸಮೇತ ಬಂದು ರವಿಯ ಮನೆಗೆ ನುಗ್ಗಿ ಸಾರ್ವಜನಿಕವಾಗಿ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಸದ್ಯ ಜಿಗಣಿ ಪೊಲೀಸರ ಬಲೆಗೆ ಬೀಳುವ ಭಯದಿಂದ ಈ ವಂಚಕ ಎಸ್ಕೇಪ್ ಆಗಿದ್ದಾನೆ. ಕೇವಲ ಇಂಜಿನಿಯರ್ ಎಂಬ ಬೋರ್ಡ್ ನೋಡಿ ಕಣ್ಮುಚ್ಚಿ ಹೆಣ್ಣು ಕೊಡುವ ಮುನ್ನ ಪೋಷಕರು ಎಚ್ಚರ ವಹಿಸಲೇಬೇಕಿದೆ.